ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸೋಮವಾರದ ವ್ಲಾಗ್. ನಾನು ಸೋಮವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಸ್ವಲ್ಪ ಆರೋಗ್ಯ ಸಮಸ್ಯೆ ಫೇಸ್ ಮಾಡಬೇಕಾಯಿತು. ಅದಕ್ಕೋಸ್ಕರ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗ ಏನು ಪ್ರಾಬ್ಲಮ್ ಆಗುತ್ತೆ, ಯಾವಾಗ ಹೇಗಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ನಮ್ಮ ಡೇಸ್ ಕಂಟಿನ್ಯೂಸ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಮೊದಲೇ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿರೋದ್ರಿಂದ ಸ್ವಲ್ಪ BP ಕಡಿಮೆ ಆಗಿದೆ, ನಾನು ಮೊನ್ನೆನೇ ಹೇಳ್ದಾಗೆ. ಸೊ ಹಂಗಾಗಿ ಸ್ವಲ್ಪ ಸುಸ್ತೆಲ್ಲ ಜಾಸ್ತಿ ಇತ್ತು. ಅದಕ್ಕೋಸ್ಕರ ನನಗೆ ನೆನ್ನೆನೂ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ BP ಕಡಿಮೆ ಇರೋದ್ರಿಂದ ಸುಸ್ತಾಗ್ತಾಯಿತ್ತು, ಹಾಗಾಗಿ ಸ್ವಲ್ಪ ಎಳ್ನೀರನ್ನ ತೊಗೊಳ್ಳೋಣ ಅಂತೇಳಿ ತೊಗೊಳ್ತಾ ಇದ್ದೀನಿ. ಯಾವಾಗಲೂ ಮನೆಯಲ್ಲಿ ಎಳ್ನೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು, ಅದು ಈ ಟೈಮಲ್ಲಿ. ಯಾಕಂದರೆ ಒಬ್ಬೊಬ್ಬರೇ ಇದ್ದಾಗ ಸಡನ್ನಾಗಿ ಈ ರೀತಿ ನಮಗೆ ಮಾಡ್ಕೊಳಕ್ಕಾಗಲ್ಲ, ಅಂದರೆ ಸುಸ್ತನ್ನ ಸರಿ ಮಾಡ್ಕೊಳಕ್ಕಾಗಲ್ಲ. ಸಡನ್ನಾಗಿ ಏನು ತಿಂದ್ರೂ ಕೂಡ ಸುಸ್ತಂತಲೇ ಅನ್ನಿಸ್ತಾ ಇರುತ್ತೆ. ಆವಾಗ ಖಂಡಿತವಾಗ್ಲೂ ನಾವು ಎಳನೀರಿಗೆ ಸ್ವಲ್ಪ ಕಲ್ಲು ಸಕ್ಕರೆ ಇರ್ಬೋದು, ಇಲ್ಲ ಗ್ಲೂಕೋಸ್ ಪೌಡರ್ ಇರ್ಬೋದು ಹಾಕ್ಕೊಂಡು ತೊಗೊಳ್ಳೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸುಸ್ತು ಕಡಿಮೆ ಆಗುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಅಂತಲೂ ಕೂಡ ಅನಿಸುತ್ತೆ. ಆದಷ್ಟು ಅಟ್ಲೀಸ್ಟ್ ವಾರದಲ್ಲಿ 2ರಿಂದ 3 ದಿನನಾದ್ರು ಎಳ್ನೀರನ್ನ ತೊಗೊಳ್ಳಿ, ತುಂಬಾ ಒಳ್ಳೆಯದು. ಈ ಟೈಮಲ್ಲಿ ಆಗೋವಂಥ ಸುಸ್ತನ್ನ ಕಂಟ್ರೋಲ್ ಮಾಡೋದಕ್ಕೆ ಎಳ್ನೀರು ತುಂಬಾ ಹೆಲ್ಪ್ ಮಾಡುತ್ತೆ. ಕೆಲವೊಂದು ಸಲ ತುಂಬಾ ಸುಸ್ತಾಗ್ಬಿಡುತ್ತೆ, ಆವಾಗ ಫ್ರೂಟ್ಸು ಈ ರೀತಿ ಎಳ್ನೀರೆಲ್ಲ ತೊಗೊಳೋದ್ರಿಂದ ನಮಗೆ ಸುಸ್ತು ಕೂಡ ಕಡಿಮೆ ಆಗುತ್ತೆ. ಸೊ ನಾನು ಹಾಗೇನೆ ಇಲ್ಲಿ ಮನೇಲಿ ಸ್ವಲ್ಪ ಎಳ್ನೀರನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಬೇಕು ಅಂತ ಹೇಳಿದಾಗ ಈ ರೀತಿ ತೊಗೊಳ್ತೀನಿ. ಸ್ವಲ್ಪ ನ್ಯೂಸ್ ಪೇಪರ್ನ ಓದಿ ಎಳ್ನೀರನ್ನ ತೊಗೊಂಡು ರೆಸ್ಟ್ ಮಾಡೋಣ ಅಂತ ಹೇಳಿ ತೊಗೊಳ್ತಾ ಇದ್ದೆ. ಅಷ್ಟರಲ್ಲಿ ಊಟದ ಟೈಮ್ ಕೂಡ ಆಯಿತು. ಬಟ್ ನನಗಿವತ್ತು ಊಟಕ್ಕೆ ಏನು ಸ್ಪೆಷಲ್ ಏನು ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬಾ ಸುಸ್ತಾಗ್ಬಿಟ್ಟಿದ್ದೆ. ಬೆಳಗ್ಗೆಯಿಂದ ಸ್ವಲ್ಪ ಸುಸ್ತು ಜಾಸ್ತಿ ಇತ್ತು, BP ಸ್ವಲ್ಪ ಲೋ ಇರೋದ್ರಿಂದ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಆರೋಗ್ಯ ಸಮಸ್ಯೆ ಯಾವಾಗ ಹೆಂಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಆದರೆ ಈ BP ಏರುಪೇರು ಆಗುವಂಥದ್ದು ಈ ಟೈಮಲ್ಲಿ ತುಂಬಾ ಕಾಮನ್. ಸೊ ಆವಾಗ ನಾವು ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಅಡುಗೆ ಏನು ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಬೇಗ ಆಗುವಂತಹ ರಾಗಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ದೋಸೆ ಮಾಡ್ಕೊಳ್ಳೋದು ತುಂಬಾ ಈಸಿ ಆ್ಯಂಡ್ ಬೇಗ ಕೂಡ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ರಾಗಿ ದೋಸೆ ಮೇಲೆ ತುಪ್ಪನ ಹಾಕ್ಕೊಂಡು ರಾಗಿ ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ದೋಸೆಗೆ ಸ್ವಲ್ಪ ಪ್ರಮಾಣದಲ್ಲಿ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ರಾಗಿ ಹಿಟ್ಟು ಮೂರನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ತುಂಬಾ ರುಚಿಯಾದ ರಾಗಿ ದೋಸೆ ರೆಡಿಯಾಗುತ್ತೆ. ಆಪ್ಷನಲ್ ಗೋಧಿ ಹಿಟ್ಟು ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಬಟ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ತುಂಬಾ ನೀಟಾಗಿ ಬರುತ್ತೆ. ಎರಡೂ ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ರಾಗಿ ದೋಸೆ ರೆಡಿಯಾಗಿ ಬಿಡುತ್ತೆ. ಇವತ್ತು ಬೇರೆ ಏನೂ ಅಡುಗೆ ಮಾಡೋ ಅಷ್ಟು ಮೂಡ್ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನೇ ಮಾಡಿಕೊಂಡೆ, ಬೇಗ ಆಗುತ್ತೆ ಅಂತಲೂ ಕೂಡ ಹೇಳಿ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ನ ನಾನು ಹೇಳ್ತೀನಿ. ಏನಂತ ಹೇಳಿದ್ರೆ BP ಕಡಿಮೆ ಇರುವಾಗ ಬೀಟ್ರೂಟ್ ಪಲ್ಯನ ತಿನ್ನಬಾರ್ದಂತೆ. ಸೊ ಇದು ನನಗೂ ಕೂಡ ಗೊತ್ತಿರಲಿಲ್ಲ, ನನಗೆ ಗೊತ್ತಿರೋರು ಹೇಳಿದ್ರು, ಹಾಗಾಗಿ ನಾನು ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ. ಬೀಟ್ರೂಟ್ನ ತಿನ್ನೋದ್ರಿಂದ BP ಕಡಿಮೆ ಇರುವಾಗ ಇನ್ನೂ ಸ್ವಲ್ಪ BP ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸೊ ನನಗೆ ಗೊತ್ತಿರಲಿಲ್ಲ. ಸೊ ನನ್ನ ಮನೆಯಲ್ಲಿ ಅರ್ಜೆಂಟಿಗೆ ಇದ್ದಿದ್ದು ಅದೇ ಹೇಳಿ ಬೇಗ ಕೂಡ ಆಗುತ್ತೆ ಅಂತ ಹೇಳಿ ರಾಗಿ ದೋಸೆಗೆ ಬೀಟ್ರೂಟ್ ಪಲ್ಯ ಮಾಡಿಕೊಂಡೆ. ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಲಿಲ್ಲ. ನಾನು ಸ್ವಲ್ಪ ನೀರು, ಜ್ಯೂಸು ಇದನ್ನೆಲ್ಲ ಜಾಸ್ತಿ ತೊಗೊಂಡೆ, ಹಾಗಾಗಿ ಸ್ವಲ್ಪ ಮ್ಯಾನೇಜ್ ಆಯಿತು. ಸೊ ಅದ್ರ ಜೊತೆಗೆ ಸ್ವಲ್ಪ ಜ್ಯೂಸನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಕರ್ಬೂಜದ ಹಣ್ಣಿನ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ. ನನಗೆ ತುಂಬಾ ಇಷ್ಟ ಆಗುತ್ತೆ ಕರ್ಬೂಜದ ಹಣ್ಣಿನ ಜ್ಯೂಸು. ನೀವು ಯಾವಾಗಲೂ ಅಷ್ಟೇ, ನೀವು ಹಣ್ಣನ್ನು ತಿನ್ನುವಾಗ ಆದಷ್ಟು ಫ್ರೂಟ್ಸನ್ನೇ ತಿನ್ನೋದಕ್ಕೆ ಟ್ರೈ ಮಾಡಿ. ಈ ರೀತಿ ಜ್ಯೂಸ್ಗಳನ್ನ ತೊಗೋಬೇಡಿ. ಜ್ಯೂಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನು ಗ್ರೈಂಡ್ ಮಾಡಿ ಅದರಲ್ಲಿರೋ ವಿಟಮಿನ್ಸು, ನಾರಿನಂಶ ಎಲ್ಲ ಬಿಸಾಕ್ಬಿಡ್ತೀವಿ. ಸೊ ಯಾವ ಹಣ್ಣನ್ನು ಪರ್ಟಿಕ್ಯುಲರಾಗಿ ಜ್ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅದನ್ನು ಮಾತ್ರ ಜ್ಯೂಸ್ ಮಾಡ್ಕೊಳ್ಳಿ. ಎಲ್ಲ ಹಣ್ಣನ್ನು ಕೂಡ ಜ್ಯೂಸ್ ಮಾಡ್ಕೊಂಡು ತೊಗೋಬೇಡಿ. ಎಲ್ಲ ಹಣ್ಣನ್ನು ಕೂಡ ನೀವು ಹಾಗೆ ತೊಗೊಂಡ್ರೇ ತುಂಬ ಒಳ್ಳೆಯದು. ನಮ್ಮ ದೇಹಕ್ಕೆ ಬೇಕಾದ ಪ್ರತಿಯೊಂದು ವಿಟಮಿನ್ಸು ಎಲ್ಲ ಕೂಡ ನಮಗೆ ಸರಿಯಾಗಿ ಸಿಗಬೇಕು ಅಂತ ಹೇಳಿದ್ರೆ ನಾವು ಜ್ಯೂಸ್ಗಿಂತ ಹಣ್ಣನ್ನು ಪ್ರಿಫೇರ್ ಮಾಡೋದೇ ಒಳ್ಳೆಯದು. ಬಟ್ ಇದು ಕರ್ಬೂಜ ಹಣ್ಣು ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತೆ, ಇದನ್ನು ಹಾಗೆ ತಿನ್ನೋದಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ನಾನು ಇದು ಸ್ವಲ್ಪ ಊಟದ ಜೊತೆ ಇರಲಿ ಅಂತ ಹೇಳಿ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ.
ಈ ರೀತಿ ಬಿ ಪಿ ಎಲ್ಲ ಕಡಿಮೆ ಆದಂಥ ಟೈಮಲ್ಲಿ ಲಿಕ್ವಿಡ್ ಐಟಮ್ಸ್ನ ಜಾಸ್ತಿ ತೊಗೊಳೋದ್ರಿಂದ ನಮ್ಮ ಬಿ ಪಿ ಸರಿ ಆಗ್ತಾ ಬರುತ್ತೆ. ನೀರಿರ್ಬೋದು, ತುಂಬ ಜಾಸ್ತಿ ನೀರು ಕುಡಿಯೋದು, ಮತ್ತು ಈ ರೀತಿ ಜ್ಯೂಸು, ಲಿಕ್ವಿಡ್ ಐಟಮ್ಸ್ನ ಜಾಸ್ತಿ ತೊಗೊಳೋದ್ರಿಂದ ಬಿ ಪಿ ಸಮಸ್ಯೆ ಸ್ವಲ್ಪ ಬೇಗ ಸುಧಾರಿಸ್ತಾ ಬರುತ್ತೆ. ನಾನು ಕೂಡ ಇಲ್ಲಿ 1 ಲೋಟ ಆಗುವಷ್ಟು ಜ್ಯೂಸನ್ನ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಹಾಗೆ ನೀವು ಈ ಜ್ಯೂಸ್ಗೆ ಬೇಕಿದ್ದರೆ ಹಾಲನ್ನು ಹಾಕ್ಕೋಬೋದು, ಬಟ್ ನನಗೆ ಹಾಲನ್ನು ಹಾಕ್ಕೊಂಡ್ರೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಲನ್ನು ಹಾಕ್ಕೊಂಡಿಲ್ಲ. ಜಸ್ಟ್ ಆ ಹಣ್ಣನ್ನು ಹಾಕಿ ಸ್ವಲ್ಪ ಸಕ್ಕರೆನ ಹಾಕಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಬೇಕಿದ್ದರೆ ನಿಮಗೆ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಊಟ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಈ ರೀತಿ ಒಬ್ಬೊಬ್ಬರೇ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ನಾವೇ ಮಾಡ್ಕೋಬೇಕಾಗುತ್ತೆ. ಅಷ್ಟೊತ್ತಿಗೆ ಅಪ್ಪು ಕೂಡ ಬಂದ. ಸೊ ನಾನು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿ ಎದ್ದು ಆಮೇಲೆ ಹೋಗಿ ಅಪ್ಪನ ಕರ್ಕೊಬಂದೆ. ಅಷ್ಟೊತ್ತಿಗೆ ಸ್ವಲ್ಪ ನನಗೆ ಸುಸ್ತು ಸ್ವಲ್ಪ ಕಡಿಮೆ ಅನಿಸಿತ್ತು. ಹಾಗಾಗಿ ಅಪ್ಪು ಬಂದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡಿ ಅವನು ಹೋಮ್ವರ್ಕ್ ಏನೇ ಇದ್ರೂ ಕಂಪ್ಲೀಟ್ ಮಾಡ್ಕೊಬಿಡ್ತಾನೆ. ನನಗೇನು ಹಿಂಸೆ ಕೊಡಲ್ಲ ಪಾಪ. ಅವನು ಯಾವಾಗಲೂ ಅಷ್ಟೇ ಅವನು ಹೋಮ್ವರ್ಕನ್ನು ಅವ್ನು ಕಂಪ್ಲೀಟ್ ಮಾಡ್ಕೊಬಿಡ್ತಾನೆ. ನಾನು ಅವ್ನಿಗೇನಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಮಾತ್ರ ಹೇಳ್ಕೊಡ್ತೀನಿ. ಅಂದರೆ ಹೊಸದಾಗಿ ಏನಾದರೂ ಕೊಟ್ಟಾಗ ಅವನಿಗೆ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಯಾವ್ಯಾವ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡಿ ಒಂದು ಸಲ ಇದನ್ನು ಈ ರೀತಿ ಮಾಡ್ಕೊ ಅಂತ ಹೇಳಿದ್ರೆ ಅವನು ನನ್ನನ್ನೇನು ಕೇಳೋದೆಲ್ಲ ಕಂಪ್ಲೀಟ್ ಮಾಡಿ ಅವನೇ ಎಲ್ಲ ಎತ್ತಿಟ್ಕೊತಾನೆ. ಅವನಿಗೂ ಕೂಡ ಸ್ಕೂಲಿಂದ ಬಂದ ತಕ್ಷಣ ಓದ್ಕೊಳ್ಳುವಾಗ ಏನಾದರೂ ಸ್ನ್ಯಾಕ್ಸ್ನ ಕೊಡ್ತಿದ್ದೆ. ಯಾವಾಗಲೂ ಅಷ್ಟೇ ಮೊಟ್ಟೆ ಇಲ್ಲ ಫ್ರೂಟ್ಸ್ನ ಕೊಡ್ತಾಯಿದ್ದೆ. ಬಟ್ ಇವತ್ತು ಜ್ಯೂಸ್ ಮಾಡಿದ್ದೆ ಅಂತ ಹೇಳಿ ಜ್ಯೂಸ್ನ ಕೊಟ್ಟೆ. ಅವನಿಗೆ ತುಂಬಾ ಖುಷಿಯಾಯಿತು. ತುಂಬಾ ಇಷ್ಟಪಟ್ಟು ಅಮ್ಮ ಚೆನ್ನಾಗಿದೆ ಅಂತ ಹೇಳಿ ಓದ್ಕೊಂಡು ಇದು ಮಾಡ್ತಾಯಿದ್ದ. ಮಕ್ಕಳೇ ಅಷ್ಟು, ಅವ್ರಿಗೆ ಇಷ್ಟ ಆಗೋ ಥರ ನಾವು ಬಿಹೇವ್ ಮಾಡಿದ್ರೆ ನಮ್ಗೆ ಇಷ್ಟ ಆಗೋ ಥರ ಅವ್ರು ಖಂಡಿತವಾಗ್ಲೂ ನಡ್ಕೊತಾರೆ. ಕೆಲವು ಸಲ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಇರಿಟೇಷನ್ ಅಂತ ಅನಿಸುತ್ತೆ. ಆದ್ರೂ ಅದು ಮಕ್ಳು ಇಲ್ಲದೇ ಇರೋರಿಗೆ ಗೊತ್ತು. ಮಕ್ಕಳು ಇದ್ದವರಿಗೆ ಇರಿಟೇಷನ್ ಅನ್ನಿಸ್ಬೋದು, ಇಲ್ಲದೇ ಇದ್ದವರಿಗೆ ಒಂದು ಇರಬೇಕಿತ್ತಲ್ವ ಅಂತಲೇ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾವುದು ನಮ್ಮ ಕೈಯಲ್ಲಿರಲ್ಲ ಅಲ್ವಾ. ಸೊ ಇಷ್ಟೊತ್ತಿಗೆ ಸಂಜೆ ಆಯಿತು. ಸ್ವಲ್ಪ ಸ್ನ್ಯಾಕ್ಸ್ನ ಮಾಡೋಣ, ಮಧ್ಯಾಹ್ನ ಊಟ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗೆಣಸನ್ನು ಯಾವಾಗಲೂ ಸ್ವೀಟ್ ಪೊಟೊಟೊ, ಸಿಹಿ ಗೆಣಸು, ಇದನ್ನು ಯಾವಾಗಲೂ ನಾನು ಬೇಯಿಸ್ಕೊಂಡೇ ತಿಂತಾಯಿದ್ವಿ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಅದನ್ನು ಸ್ವಲ್ಪ, ನೀವು ಅದನ್ನು ಬಜ್ಜಿ ಅಂತನಾದರೂ ಹೇಳ್ಬೋದು, ಇಲ್ಲ ಕುರುಮ್ ಅಂತನಾದ್ರು ಹೇಳ್ಬೋದು, ಚಿಪ್ಸ್ ಅಂತನಾದ್ರು ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಸ್ವೀಟ್ ಪೊಟೊಟೊನ ನಾನು ಹಾಗೇ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಮುಂಚೆ ಕಟ್ ಮಾಡಿದ ತಕ್ಷಣ ಸ್ವಲ್ಪ ಹಾಗೆ ತಿಂದ್ಬಿಡ್ತೀನಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಸ್ವೀಟ್ ಕೂಡ ಇತ್ತು, ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಇದರಿಂದ ಇವತ್ತು ನಾನು ಬಜ್ಜಿ ಅಥವಾ ಕುರುಮ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಈ ರೀತಿ ಗೆಣಸನ್ನೆಲ್ಲ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ಸಿಪ್ಪೆ ತೆಗೆದೇ ಇದ್ರೂ ಕೂಡ ನಡೆಯುತ್ತೆ, ಬಟ್ ಸ್ವಲ್ಪ ನಾನಿಲ್ಲಿ ಮೇಲ್ಮೇಲೆ ಮಣ್ಣೆಲ್ಲ ಇರುತ್ತೆ ಅಂತ ಹೇಳಿ ನಾವು ಎಷ್ಟೇ ವಾಶ್ ಮಾಡಿದ್ರೂ ಅದು ಒಂದೇ ಈಕ್ವಲ್ ಆಗಿದ್ದರೆ ಏನೂ ಅದರಲ್ಲಿ ಗಲೀಜಿರಲ್ಲ. ಬಟ್ ಅದು ಸ್ವಲ್ಪ ಸೊಟ್ಟೆ ಪಟ್ಟೆ ಇದ್ದಿದ್ದರಿಂದ ಗಲೀಜು ಮಧ್ಯೆ ಸೇರಿಕೊಂಡಿರುತ್ತೆ ಅಂತೇಳಿ ಸಿಪ್ಪೆ ಎಲ್ಲ ತೆಗೆದುಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ರೀತಿ ನೋಡಿ ಇಷ್ಟು ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಚಿಕ್ಕ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ, ಅಂದರೆ ದಪ್ಪ ಸಣ್ಣ ಮಾಡ್ಕೊಬಿಟ್ರೆ ನೀವು ಅದು ಬೇಯುವಾಗ ಕಲಸೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇದನ್ನು ಕಟ್ ಮಾಡಿಕೊಂಡು ಮತ್ತೆ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೋಬೋದು. ಹಾಗೆ ಇದನ್ನು ಮಾಡಿ ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ನೀವು ಡೀಪ್ ಫ್ರೈ ಮಾಡಿಕೊಂಡು ಉಪ್ಪು ಖಾರ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಆರಾಮಾಗಿ ನೀವು ಇದನ್ನು ಒಂದು 4-5 ದಿನ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ.
ಬಟ್ ನಾನಿಲ್ಲಿ ಸ್ವಲ್ಪ ಆವಾಗಲೇ ತಿನ್ನೋ ಥರ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಾನು ಸ್ಟೋರ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಮೊದಲು ಇಲ್ಲಿ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಅದು ಹಾಕಿದ ತಕ್ಷಣ ಈ ರೀತಿ ಬಬಲ್ಸ್ ಬರೋಕ್ಕೆ ಶುರುವಾಗಬೇಕು. ಎಣ್ಣೆ ಕಾಯ್ದೇ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಎಣ್ಣೆನ ಜಾಸ್ತಿ ಕುಡಿಯುತ್ತೆ. ಇವಾಗಲೂ ಸ್ವಲ್ಪ ಎಣ್ಣೆ ಜಾಸ್ತಿನೇ ತಗೊಳುತ್ತೆ, ಬಟ್ ಆವಾಗ ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಎಣ್ಣೆ ತುಂಬ ಚೆನ್ನಾಗಿ ಕಾದ್ಮೇಲೆ ಈ ರೀತಿ ಹಾಕ್ಕೊಂಡು ಡೀಪ್ ಫ್ರೈನ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಕೈ ಆಡಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ಅಂಟ್ಕೊಬಿಡುತ್ತೆ. ಆಮೇಲೆ ಇದನ್ನು ತುಂಬ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ದಪ್ಪ ಸೈಜು ಕಟ್ ಮಾಡ್ಕೊಂಡಿರೋದ್ರಿಂದ ಒಳಗಡೆ ಬೇಯ್ದಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡಿಕೊಡಿ. ನಿಮಗೆ 2 ಸಲ ಡೀಪ್ ಫ್ರೈ ಮಾಡ್ಕೊಳ್ಳೋಕೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಕಟ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡು ಫ್ರೀಝರಲ್ಲಿ ಎತ್ತಿಟ್ಕೊಬೇಕು. ಫ್ರೀಝರಲ್ಲಿ ಎತ್ತಿಟ್ಕೊಂಡಾಗ ಅದು ಗಟ್ಟಿಯಾಗುತ್ತೆ. ಒಂದು 5 ನಿಮಿಷ ಅದನ್ನು ಇದೇ ತೀರಿ ಕಟ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಅದು ಬೆಂದ ನಂತರ ಫ್ರೀಝರಲ್ಲಿ ಎತ್ತಿಟ್ಟು ಅದು ಸ್ವಲ್ಪ ಗಟ್ಟಿ ಆದಮೇಲೆ ಮತ್ತೆ ಅದನ್ನು ನೀವು ಬಜ್ಜಿ ಥರನೋ ಇಲ್ಲ ಚಿಪ್ಸ್ ಥರನೋ ನೀವು ರೆಡಿ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಚಳಿಗೆ ಈ ರೀತಿ ಬಿಸಿ ಬಿಸಿ ಬಜ್ಜಿ ತುಂಬಾ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಒಂದೇ ಥರ ಮಾಡೋದು ಬೇಡ ಅಂತ ಹೇಳಿ, ಬಟ್ ತುಂಬಾ ಚೆನ್ನಾಗಿತ್ತು. ಸ್ವೀಟಾಗಿ ಖಾರವಾಗಿ ಒಂಥರ ಚೆನ್ನಾಗಿತ್ತು. ನಾನಿವಾಗ ಇದಕ್ಕೆ ಕೋಟಿಂಗೋಸ್ಕರ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಾರದ ಪುಡಿನೂ ಅಷ್ಟೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾವು ಡೀಪ್ ಫ್ರೈ ಆದಮೇಲೆ ನಾವಿದಕ್ಕೆ ಉಪ್ಪು ಖಾರ ಹಾಕಿ ಡೈರೆಕ್ಟಾಗಿ ಹಾಗೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಆವಾಗ ನಮಗೆ ಚಿಪ್ಸ್ ತಿಂತಾಯಿದ್ದೀವಿ ಅಂತ ಹೇಳಿ ಫೀಲ್ ಆಗುತ್ತೆ, ಆ ಥರ ಫೀಲ್ ಆಗುತ್ತೆ. ಅದನ್ನು ಕೂಡ ಚೆನ್ನಾಗಿರುತ್ತೆ. ಬಟ್ ನಾನು ಸ್ವಲ್ಪ ಬೇರೆ ಥರ ಇರಲಿ ಅಂತ ಹೇಳಿ ಕಡಲೆ ಹಿಟ್ಟನ್ನು ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಕಲಿಸುವಾಗ ಈ ರೀತಿ ತೆಳುವಾಗಿ ಕಲಿಸ್ಕೋಬೇಕು, ಜಸ್ಟ್ ಕೋಟಿಂಗಿಗೆ ಅಷ್ಟೇ. ನೀವೇನಾದರೂ ಅದನ್ನು ಗಟ್ಟಿಯಾಗಿ ಕಲಿಸ್ಕೊಬಿಟ್ರೆ ಅದು ಬಜ್ಜಿ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕಡಲೆ ಹಿಟ್ಟನ್ನು ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಂಡಿದ್ದೀನಿ. ತೆಳುವಾಗಿ ಕಲಿಸ್ಕೊಂಡು ಅದರಲ್ಲಿ ಡಿಪ್ ಮಾಡಿ ಎಣ್ಣೆಲಿ ಬಿಡೋದಷ್ಟೇ. ಮತ್ತೆ ಹೇಳ್ತಾ ಇದ್ದೀನಿ, ಕಡಲೆ ಹಿಟ್ಟನ್ನು ನೀವು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಅದು ಬಜ್ಜಿ ಥರ ಆಗೋಗುತ್ತೆ. ಸೊ ನೀವು ಅದನ್ನು ತೆಳುವಾಗಿ ಕಲಿಸ್ಕೋಬೇಕು. ಮತ್ತು ಇದು ಎಣ್ಣೆ ಕಾದ ನಂತರ ಅದರೊಳಗಡೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಮತ್ತು ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯೋ ಥರ ಬೇಯಿಸ್ಕೊಬೇಕು ಅಷ್ಟೇ. ನೋಡ್ತಾ ಇರ್ಬೋದು ನೀವಿಲ್ಲಿ ಜಸ್ಟ್ ಅದರಲ್ಲಿ ಡಿಪ್ ಮಾಡಿ ಈ ರೀತಿ ಎಣ್ಣೆ ಒಳಗಡೆ ಬಿಟ್ಟರೆ ಆಯಿತು. ತುಂಬಾ ನೀಟಾಗಿರುತ್ತೆ, ಹೊಸ ಥರ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ರೀತಿ ನೋಡಿ ಸ್ವಲ್ಪ ಅದು ಡೀಪ್ ಫ್ರೈ ಆದಮೇಲೆ ತೆಗೆದು ಇಟ್ಕೊಬೋದು. ನೀವು ಇದನ್ನು 3ರಿಂದ 4 ದಿನ ಸ್ಟೋರ್ ಮಾಡಿ ಆರಾಮಾಗಿ ತಿನ್ಬೋದು, ಚೆನ್ನಾಗಿರುತ್ತೆ. ಚಿಪ್ಸ್ ಥರನೇ ಫೀಲ್ ಆಗುತ್ತೆ, ಬಟ್ ಹೊಸ ಟೇಸ್ಟ್ ಅನಿಸುತ್ತೆ ನಿಮಗೆ. ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ಹೊಸ ರೆಸಿಪಿನ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀರೋ ಅವರು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೂ ಕೂಡ ತುಂಬಾ ಇಷ್ಟ ಆಯಿತು, ನನ್ನ ಮಗನಿಗೆ ಎಲ್ರಿಗೂ ಇಷ್ಟ ಆಯಿತು. ನಾವು ಟೊಮೊಟೊ ಕೆಚ್ಚಪ್ ಜೊತೆ ಇದನ್ನು ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಟೊಮೊಟೊ ಕೆಚ್ಚಪ್ ಅಂತೂ ಮಿಸ್ ಮಾಡ್ಕೋಬೇಡಿ, ಹಾಕ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿತ್ತು. ಸಂಜೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಚಿಪ್ಸ್ನ ಎಂಜಾಯ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.